ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಈ ಮಳೆ ಸುರಿದ ಪರಿಣಾಮವಾಗಿ ಶಿವಮೊಗ್ಗದ ಪ್ರಮುಖ ಏನು ಜಲಾಶಯದವೆ ಅದರ ಒಳಹರಿವು ಕೂಡ ಜಾಸ್ತಿ ಆಗಿದೆ. ಈಗ ನಾವು ಶಿವಮೊಗ್ಗ ತಾಲೂಕಿನ ಗಾಜುಳಿದವೆ, ಗಾಜುಳ ತುಂಗಾ ಡ್ಯಾಮ್ ಇದು. ಈ ತುಂಗಾ ಡ್ಯಾಮ್ನಲ್ಲಿ ನೋಡ್ತಿರ್ಬೋದು, ಅಂದರೆ ಕಳೆದ 3-4 ದಿನದಿಂದ ಏನು ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ತೀರ್ಥಹಳ್ಳಿ ಭಾಗದಲ್ಲಿ ಆಗಿರ್ಬೋದು ಮತ್ತು ಚಿಕ್ಕಮಗಳೂರು ಈ ಶೃಂಗೇರಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಈ ಮಳೆ ಆದ ಪರಿಣಾಮವಾಗಿ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ತುಂಗಾ ಡ್ಯಾಮ್ ಅಂತಂದರೆ 3.5 TMC ಇರುವಂಥ ಸಾಮರ್ಥ್ಯ ಇರುವಂಥ ತುಂಗಾ ಡ್ಯಾಮ್ ಇದು. ಈ ಡ್ಯಾಮ್ನಲ್ಲಿ 22 ಗೇಟ್ ಇದ್ದಾವೆ. ಆ 22 ಗೇಟ್ಗಳನ್ನು ಕ್ಲಸ್ಟರ್ ಗೇಟ್ನ ಓಪನ್ ಮಾಡಲಾಗಿದೆ. ಅದು ಆ 22 ಗೇಟ್ ಮೂಲಕವಾಗಿ ನೀರು ಡ್ಯಾಮ್ನಿಂದ ಹರಿದು ತುಂಗಾ ನದಿಯ ಪಾತ್ರ ಸೇರ್ತಾ ಇದೆ. ನೋಡ್ಬೋದು, ಅಂದರೆ 22 ಗೇಟ್ಗಳು ಒಟ್ಟಿಗೆ ತೆರೆದಾಗ ಯಾವ ರೀತಿಯಾಗಿ ಒಂದು ವಾತಾವರಣ ಇರುತ್ತೆ ಅಂತೇಳಿ ಒಂದು ಸುಂದರ ವಾತಾವರಣ ಇಲ್ಲಿ ನೋಡ್ಬೋದು. ಅಂದರೆ ಮಲೆನಾಡಿನ ಪರಿಸರ ಎಷ್ಟೊಂದು ಸುಂದರವಾಗಿದೆ. ಅದೇ ರೀತಿಯಾಗಿ ಜಲಾಶಯದಿಂದ ಏನು ಗೇಟ್ಗಳನ್ನ ಓಪನ್ ಮಾಡಿ ನೀರು ಬಿಡ್ತಾ ಇದ್ರೆ ಅದು ಕೂಡ ಅಷ್ಟೇ ಒಂದು ಸುಂದರ ಆಗಿದೆ. ಅಂದರೆ ಪರಿಸರ ಅಷ್ಟೊಂದು ಮಳೆಗಾಲದಲ್ಲಿ ನೋಡಲಿಕ್ಕೆ ಅಷ್ಟೊಂದು ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ. ಅಂದರೆ ಮಲೆನಾಡು ಈ ಭಾಗದಲ್ಲಿ ಹಚ್ಚು ಹಸಿರೇ ಪರಿಸರ ಆಗಿದ್ದರಿಂದ ಈ ಡ್ಯಾಮ್ಗಳಲ್ಲಿ ನೀರು ಭರ್ತಿಯಾದ ನಂತರ ತುಂಗಾ ನದಿ ಏನು ನೀರು ಹೋಗ್ತಾ ಇದೆ ಇದು ಕೂಡ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಅಂದರೆ ಈ ಮಳೆಗಾಲಕ್ಕೂ ಮೊದಲು ಈ ನದಿ ಖಾಲಿ ಆಗಿತ್ತು. ಈಗ ತುಂಗಾ ನದಿ ಏನು ಒಡಲಿದೆ ಅದು ಭರ್ತಿಯಾಗಿದೆ. ನೀರು ಕೂಡ ಏನು ಡ್ಯಾಮ್ನಿಂದ ನೀರು ಬಿಟ್ಟಿದ್ದಾರೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದೋಗ್ತಾ ಇದೆ. ಅಂದರೆ 22 ಗೇಟ್ಗಳು ಓಪನ್ ಆಗಿದೆ. 37,000 ಕ್ಯೂಸೆಸ್ ಅದಕ್ಕೆ ನೀರನ್ನು ನದಿಗೆ ಬಿಡಲಾಗಿದೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಈಗ ನೀರು ನದಿಗೆ ಬಿಡ್ತಾ ಇದ್ದಾರೆ. ಹಾಗಾಗಿ ನದಿ ಪಾತ್ರದಲ್ಲಿ ಇರುವಂಥ ಏನು ಜನ ಇದ್ದಾರೆ ಕೂಡ ಅಲ್ಲರೂ ಕೂಡ ಈಗ ಎಚ್ಚರಿಕೆಯನ್ನು ಕೂಡ ತುಂಗಾ ಡ್ಯಾಮ್ ಅಧಿಕಾರಿಗಳು ಕೂಡ ನೀಡಿದ್ದಾರೆ. ಹಾಗಾಗಿ ಏನು ಮಳೆ ನಿರಂತರವಾಗಿ ಮಲೆನಾಡಲ್ಲಿ ಆಗ್ತಾ ಇದೆ. ಹಾಗಾಗಿ ಶಿವಮೊಗ್ಗದ ಪ್ರಮುಖ ಏನು ಜಲಾಶಯಗಳಿದ್ದಾವೆ ಆ ಜಲಾಶಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಬರ್ತಾ ಇದೆ. ಹಾಗಾಗಿ ಶಿವಮೊಗ್ಗದ ಗಾಜು ಡ್ಯಾಮ್ ಇದೆ, ಈ ಗಾಜು ಡ್ಯಾಮ್ ಕೂಡ ಭರ್ತಿಯಾಗಿದೆ. ಭರ್ತಿಯಾಗಿ 22 ಗೇಟ್ ಇದ್ದಾವೆ. ಆ 22 ಗೇಟ್ಗಳನ್ನ ತೆರೆಯಲಾಗಿದೆ. ಹಾಗಾಗಿ ಈ 22 ಗೇಟ್ ತೆರೆಯಾಗಿದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತದೆ. ಹಾಗಾಗಿ ಒಂದು ಡ್ಯಾಮ್ ಭರ್ತಿಯಾಗಿದ್ದು ಕೂಡ ಎಲ್ಲರಿಗೂ ಕೂಡ ಖುಷಿ ತರುವಂಥ ವಿಷಯ ಆಗಿದೆ. ಮತ್ತು ಏನು ತುಂಗಾ ನದಿ ಪಾತ್ರದಲ್ಲಿರುವಂಥ ಏನು ಜನರಿಗೆ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹಾಗಾಗಿ ಮಳೆ ನಿರಂತರವಾಗಿ ಬರ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಾದಂಗೆ ಹೊರಹರಿವು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ 22 ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. ಒಂದು ಸುಂದರ ದೃಶ್ಯ ಇಲ್ಲಿ ನಾವು ನೋಡ್ಬೋದಾಗಿದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮೆ, TV9.